ಚಳಿಗಾಲ ಬಂದ್ರೆ ಸಾಕು ನಾವು ಬೆಚ್ಚನೆ ಉಡುಪುಗಳ ಮೊರೆ ಹೋಗ್ತೀವಿ. ಹಾಗಂತ ನಾವು ಮಾತ್ರ ಬೆಚ್ಚಗಿದ್ರೆ ಸಾಕಾ? ಖಂಡಿತ ಇಲ್ಲ. ನಾವು ಇರೋ ಮನೆ, ಹೊದಿಯುವ ಹೊದಿಕೆ, ಹಾಸುವ ಕಾರ್ಪೆಟ್ ಕೂಡ ಬೆಚ್ಚಗಿರ್ಬೇಕು ಅಲ್ವಾ? ಇಂತಹ ಬೆಚ್ಚಗಿನ ಅನುಭವ ನೀಡೋ ಬಣ್ಣ ಬಣ್ಣದ ಉಣ್ಣೆಯ ಕಾರ್ಪೆಟ್ ಹೇಗೆಲ್ಲ ರೆಡಿ ಮಾಡಬಹುದು ಅನ್ನೋದನ್ನ ಹೇಳಿಕೊಡ್ತಾರೆ ಲತಾ ನಾರಾಯಣ್ ಅವರು. ನಮಸ್ಕಾರ. ಈ ದಿನ ನಾನು ಸಿರಿಯಲ್ಲಿ ನಿಮಗೆ ಉಲ್ಲನ್ ಕಾರ್ಪೆಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ಎಲ್ಲರ ಮನೇಲೂ ಕಾರ್ಪೆಟ್ಗಳು ತುಂಬ ಬೇಕಾಗುತ್ತೆ. ಬೆಡ್ರೂಮಲ್ಲಿ ಬೆಡ್ ಹತ್ರ, ದಿವಾನ್ ಹತ್ರ, ಮತ್ತು ಸೋಫಾ ಹತ್ರ, ಈ ವಯಸ್ಸಾದವ್ರಿಗೆ ಕಾಲಿಗೆ ಬೆಚ್ಚಗಿರೋದಕ್ಕೆ ಆ ಥರ ಎಲ್ಲ ಉಲ್ಲನಲ್ಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಉಲ್ಲನ್ ಕಾರ್ಪೆಟ್ ಮಾಡೋದನ್ನು ಹೇಗೆ ಅಂತ ನಾನು ಇವಾಗ ನಿಮಗೆ ತೋರಿಸ್ಕೊಡ್ತೀನಿ. ಉಲ್ಲನ್ ಕಾರ್ಪೆಟ್ಗೆ ಬೇಕಾಗುವಂಥ ಮೆಟೀರಿಯಲ್ಸು: ಉಲ್ಲನ್, ಕಾರ್ಪೆಟ್ ನೀಡಲ್ ಮತ್ತು ಕ್ರೋಶ ಕಡ್ಡಿ, ಕತ್ತರಿ, ಫ್ಯಾಬ್ರಿಕ್ ಗಮ್ ಮತ್ತು ಕಾರ್ಪೆಟ್ ಕ್ಯಾನ್ವಾಸ್. ಮೊದಲಿಗೆ ಉಲ್ಲನ್ ತೊಗೋಬೇಕು. ಒಂದೇ ಸಮ ಕಟ್ ಮಾಡ್ಕೋಬೇಕು. ಇದನ್ನು ಅದಕ್ಕೆ ಒಂದು ರಟ್ ಪೀಸ್ ತೊಗೋಬೇಕು. ನೀವು ಕಾರ್ಪೆಟ್ ಪೂರ್ತಿ ಆಗೋವರೆಗೂ ಈ ರಟ್ ಪೀಸನ್ನೇ ಯೂಸ್ ಮಾಡಬೇಕು, ಇಲ್ಲಾಂದರೆ ಅಳತೆ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಇದನ್ನು ಹಿಂಗೆ ಮಧ್ಯದಲ್ಲಿ ಇಟ್ಕೊಂಡು ಹಿಂಗೆ ಸುತ್ತಬೇಕು. ಈಗ ಒಂದು ಸಣ್ಣ ಉಲ್ಲನ್ನಲ್ಲಿ ನಿಮಗೆ ಕಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ದಪ್ಪ ಉಲ್ಲನ್ನು, ಯಾವ ಥರ ಉಲ್ಲನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ದಾರದಲ್ಲೂ ಮಾಡ್ಬೋದು. ಒಂದಷ್ಟು ಉಲ್ಲನ್ ಒಟ್ಟಿಗೆ ಕಟ್ ಮಾಡ್ಕೋಬೋದು. ಇಲ್ಲಿ ಅರ್ಧದಿಂದ ಶುರು ಮಾಡ್ಕೊಂಡಿದ್ದೀವಿ. ಇಲ್ಲಿ ಅಲ್ಲೇ ಕಟ್ ಮಾಡಬೇಕು. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನಾನು ಇನ್ನೂ ಬೇರೆ ಕಲರ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇದು ದಪ್ಪ ಉಲ್ಲನ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕಾದರೂ ಥಿಕ್ನೆಸ್ ನೋಡ್ಕೊಂಡು ಮಾಡ್ಕೋಬೋದು. ಗ್ರೀನ್ ಕಲರ್ ಒಂದು, ಈ 3 ಕಲರು ಯೂಸ್ ಮಾಡಿ ನಾನಿವಾಗ ಕಾರ್ಪೆಟ್ ಮಾಡ್ತಾಯಿದ್ದೀನಿ. ಕಾರ್ಪೆಟ್ ಕ್ಯಾನ್ವಾಸ್ನ ತೊಗೋಬೇಕು. ನಾವು ಏನು ಡಿಸೈನ್ ಮಾಡ್ತೀವಿ ಅದನ್ನು ಮಾರ್ಕ್ ಮಾಡ್ಕೋಬೇಕು. ಬೇರೆ ಡಿಸೈನ್ಸ್ ಎಲ್ಲ ಹೂವು ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಬೇಕಾಗುತ್ತೆ. ಇದನ್ನು ಸ್ವಲ್ಪ ಈ ಕ್ಯಾನ್ವಾಸ್ಗೆ ಈ ಒಂದು ಸೈಡ್ 2 ಸೈಡ್ಸು ಬಾರ್ಡ್ರ್ ಇರುತ್ತೆ. ಈ ಥರ ಇನ್ನೊಂದು ಸೈಡು ಬಿಚ್ಕೊಂಡ್ಬಿಡುತ್ತೆ. ಈ ಥರ ಇದನ್ನು ನಾವೇನು ಮಾಡಬೇಕು, 3 ಲೈನ್ ಬಿಟ್ಬಿಟ್ಟು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇದು ಮತ್ತೆ ಆಮೇಲೆ ಗಂಟು ಹಾಕೋಕ್ಕೆ ಬೇಕಾಗತ್ತೆ. ಇದನ್ನು ಗಂಟು ಹಾಕಿ ಫಿನಿಷ್ ಮಾಡಬೇಕಾಗತ್ತೆ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ಒಂದು ಬಾರ್ಡ್ರ್ ಹಾಕೋಬೇಕು. ಸುಮ್ಮನೆ ಲೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗೋಷ್ಟು ಇದ್ದರೆ ಸಾಕು. ಆಮೇಲೆ ಮಧ್ಯ ನಾವೇನು ಡಿಸೈನ್ ಮಾಡಬೇಕೋ ಅದನ್ನು ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಥರ ಬಾಕ್ಸ್ ಥರ ಮಾಡ್ಕೊಳ್ಳಿ. ಇವಾಗ ಈಸಿ ಡಿಸೈನ್ ಇದು. ಸ್ವಲ್ಪ ಜೆಮೆಟ್ರಿಕಲ್ ಡಿಸೈನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಲೈಟಾಗಿ ಮಾಡಿಕೊಂಡ್ರೂ ಸಾಕು. ನಿಮಗೆ ಗೊತ್ತಾಗಬೇಕು ಇಷ್ಟರೊಳಗೆ ನಾವು ಈ ಬಣ್ಣ ತುಂಬಬೇಕು, ಈ ಕಲರ್ ಉಲ್ಲನ್ ಹಾಕಬೇಕು ಅನ್ನೋದು ಗೊತ್ತಾದರೆ ಸಾಕು. ಇದೆಲ್ಲ ಮಾರ್ಕ್ ಮಾಡ್ಕೊಂಡಾದಮೇಲೆ ನೀಡಲ್ ತೊಗೊಂಡು ಇದನ್ನು ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡಿ ಹಿಂಗೆ ಇಟ್ಕೋಬೇಕು. ಈ 2 ತುದಿ ನಮ್ಮ ಕೈಯಲ್ಲಿ ಇರಬೇಕು. ಆಮೇಲೆ ಈ ನೀಡಲ್ನ ಇದರೊಳಗಡೆ ತೊಗೋಬೇಕು. ಈ 4 ಕಾರ್ನರ್ಸ್ ಇರುತ್ತೆ. ಈ ಚೆಕ್ಸಲ್ಲಿ 4 ಕಾರ್ನರ್ಗೂ ಹಾಕಿದ್ರೆ ಉಲ್ಲನ್ನ ದಪ್ಪ ಬರುತ್ತೆ ಕಾರ್ಪೆಟು. ಬರೀ 2 ಸೈಡ್ ಹಾಕಿದ್ರೆ ಸ್ವಲ್ಪ ತೆಳು ಬರುತ್ತೆ. ಹೀಗೆ ನೀಡಲ್ಗೆ ಇದನ್ನು ಹಾಕ್ಕೋಬೇಕು. ಹಿಂಗೆ ಹಾಕ್ಕೊಂಡು ಹಿಂಗೆ ತೊಗೊಂಡಾಗ ಮತ್ತು ವಾಪಸ್ ಇದನ್ನು ಉಲ್ಲನ್ ಹಿಂದೆ ತೊಗೋಬೇಕು. ಇದಾದಮೇಲೆ ಹೀಗೆ ಮತ್ತೆ ಅದನ್ನು ತೊಗೊಂಡಾಗ ಹಿಂಗೆ ಎಳ್ಕೋಬೇಕು. ಇದನ್ನು ಇದು ನಾಟ್ ಆಗುತ್ತೆ. ಇದು 2 ಟೈಮ್ಸ್ ಆ ಥರ ತೊಗೊಂಡಾಗ ನಾಟ್ ಆಗುತ್ತೆ. ಹೀಗೆ ಲೈನಾಗಿ ಹಿಂಗೆ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನಾವು ಈ ಸ್ಕಿನ್ ಕಲರ್ ಹಾಕ್ತಾಯಿದ್ದೀವಿ. ಈ ನೀಡಲ್ನ ಮೊದಲು ಈ ಕ್ಯಾನ್ವಾಸ್ ದಾರದ ಒಳಗಡೆಯಿಂದ ಕೆಳಗಡೆಯಿಂದ ತೊಗೋಬೇಕು. ಇದು ಓಪನ್ ಇರುತ್ತೆ. ಇಲ್ಲಿ ಉಲ್ಲನ್ನು ನಾವು ಹಿಂಗೆ ಗಟ್ಟಿಯಾಗಿ ಹಿಡಿದಿಟ್ಕೋಬೇಕು. ಆಮೇಲೆ ಇದನ್ನು ವಾಪಸ್ ಇದರೊಳಗಡೆ ತೊಗೋಬೇಕು. ಹಿಂಗೆ ತೊಗೋಬೇಕು. ಹಿಂಗೆ ತೊಗೊಂಡಾದಮೇಲೆ ಮತ್ತೆ ಇದನ್ನು ಹಿಂದೆ ತೊಗೋಬೇಕು. ಹಿಂದೆ ತೊಗೊಂಡು ಇದನ್ನು ಈ ನೀಡಲ್ಗೆ ಗ್ರಿಪ್ ತೊಗೊಂಡು ಹಿಂಗೆ ಎಳ್ಕೋಬೇಕು. ಹಿಂಗೆ ಎಳ್ಕೊಂಡು ಇದನ್ನು 2 ಉಲ್ಲನ್ ಇಟ್ಕೊಂಡು ಹಿಂಗೆ ಎಳೆದ್ರೆ ಟೈಟಾಗಿ ನಾಟ್ ಆಗುತ್ತೆ. ಹೀಗೆ ಪೂರ್ತಿ ನಾವು ಹೆಣ್ಕೋತಾ ಹೋಗಬೇಕು. ಹೊಸ ಉಲ್ಲನ್ನೇ ತೊಗೊಂಡು ಮಾಡಬೇಕು ಅಂತ ಏನಿಲ್ಲ. ಇದು ಶಾಲ್ಸು, ಹಳೆ ಸ್ವೆಟರ್ಸು, ಸಾಕ್ಸು ಎಲ್ಲ ಇರುತ್ತೆ. ಎಲ್ಲ ಮಿಕ್ಸ್ ಕಲರು ಮ್ಯಾಟ್ ಮಾಡ್ಕೋಬೋದು ನಾವು.
ಆಮೇಲೆ ಸೈಜು ನೀವು ಚಿಕ್ಕದು ದೊಡ್ಡದು ಈ ಟೆಲಿಫೋನ್ ಇಡೋಕ್ಕೆ, ಟೇಪ್ ರೆಕಾರ್ಡರ್ ಇಡೋಕ್ಕೆ ಅದಕ್ಕೆಲ್ಲನೂ ಇದನ್ನೇ ಯೂಸ್ ಮಾಡ್ಕೋಬೋದು. ಇದೆಲ್ಲ ಪೂರ್ತಿ ಹಾಕೋದಕ್ಕೆ ನಿಮಗೆ ಟೈಮ್ ಬೇಕಾಗುತ್ತೆ. ಈಗ ನಾನು ಒಂದು ಸೈಡ್ ಹಾಕಿದ್ದೀನಿ, ಇದು ಒಂದು ಸೈಡ್ ಹಾಕಿದ್ರೆ ತೆಳುವಾಗಿ ಬರುತ್ತೆ. 2 ಸೈಡ್ಸು, ಇದಕ್ಕೆ ಆಪೋಸಿಟ್ ಸೈಡು ಇದು ಎರಡೇ ಹಾಕ್ಕೊಂಡು ಹೋದ್ರೂ ಒಂದು ಮೀಡಿಯಮ್ ಥಿಕ್ನೆಸ್ ಬರುತ್ತೆ. 4 ಸೈಡ್ಸು ಹಾಕಿದ್ರೆ ತುಂಬ ದಪ್ಪ ಬರುತ್ತೆ, ತುಂಬ ಮೆತ್ತಗೆ ಬರುತ್ತೆ. ಉಲ್ಲನ್ ಎಷ್ಟಿದೆ ನೋಡಿಕೊಂಡು ನೀವು ಯಾವ ಥರ ಹಾಕಬೇಕು, 1 ಲೈನಾ, ಸಿಂಗಲ್ ಲೈನಾ, ಡಬಲ್ ಲೈನಾ, 4 ಸೈಡ್ಸಾ ಅದನ್ನು ನೀವು ಉಲ್ಲನ್ ನೋಡಿ ಡಿಸೈಡ್ ಮಾಡ್ಕೊಳ್ಳಿ. ಮತ್ತು ಇದನ್ನು ಪೂರ್ತಿ ಫಿಲ್ ಮಾಡಿದ್ರೆ ಹೀಗಿರುತ್ತೆ. ನಾನು ಮಾಡಿದ್ದೀನಿ ಒಂದು, ಈ ಥರ ಬರುತ್ತೆ. ಇದು 4 ಸೈಡ್ಸು ಹಾಕಿರೋದು, ಇದು ಮೊದಲೇ ರೆಡಿ ಮಾಡಿರೋದು. ಇದು 4 ಕಡೆನೂ ಹಾಕಿರೋದು ಇಷ್ಟು ದಪ್ಪ ಬರುತ್ತೆ. ಆಮೇಲೆ ಇದಕ್ಕೆ ಸುತ್ತಲೂ ಇನ್ನೂ ಕಾಂಬಿನೇಷನ್ ಕೊಟ್ಕೊಂಡು ಬೇರೆ ಬೇರೆ ಕಲರ್ಸ್ ಹಾಕ್ಕೊಂಡು ಈ ಥರ ಮಾಡ್ಕೋಬೋದು ನೋಡಿ. ಇದೇ ಥರ ನೀವು ಬೇರೆ ಡಿಸೈನ್ಸ್ ಹಾಕ್ಕೊಂಡು ಬೇರೆ ಕಲರ್ ಕಾಂಬಿನೇಷನು ಅಥವಾ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೋಬೋದು. ಇದೇ ಥರ ಪೂರ್ತಿ ಮಾಡಿರೋದಿದೆ. ಪೂರ್ತಿ ಮಾಡಿದ್ರೆ ನೋಡಿ ಹೀಗೆ ಈ ಥರ ಬರುತ್ತೆ. ಇಷ್ಟು ದಪ್ಪ ಭಾರನೂ ಇರುತ್ತೆ ಇದು ಸ್ವಲ್ಪ. ಆಮೇಲೆ ಇದನ್ನು ನೀವು ಬೆಡ್ರೂಮಲ್ಲಿ, ಆಮೇಲೆ ಅಟ್ಯಾಚ್ ಬಾತ್ರೂಮ್ ಮುಂದೆ ಹಾಕ್ಕೋಬೋದು. ಆಮೇಲೆ ಇದ್ರ ಮೇಲೆ ಕೂತ್ಕೊಂಡ್ರೆ ಬೆಚ್ಚಗೂ ಇರುತ್ತೆ, ಮಕ್ಳಿಗೆ ಕೂತ್ಕೊಂಡಿದ್ರೆ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು. ಇದಿಷ್ಟು ಆದಮೇಲೆ ಈ ಥರ ಗಂಟು ಹಾಕಬೇಕು. ಇಲ್ಲಿ 2 ಸೈಡ್ಸು ನಾನು ಆವಾಗಲೇ ಹೇಳಿದ್ನಲ್ಲ, ಈ ಥರ ಬಾರ್ಡ್ರ್ ಥರ ಫಿನಿಷ್ ಮಾಡಿರ್ತಾರೆ. ಈ ಸೈಡ್ ನಾವು ಕಟ್ ಮಾಡಿರೋದ್ರಿಂದ ಈ 3 ಲೈನ್ ಬಿಟ್ಟಿರೋದನ್ನು ಇದನ್ನು ದಾರ ತೆಗೆದುಬಿಡ್ಬೇಕು. ಈ ಥರ ತೆಗೆದ್ರೆ ಈ ದಾರ ಬಂದ್ಬಿಡುತ್ತೆ. ಈ ದಾರ ತೆಗೆದಾದ್ಮೇಲೆ ಈ 3 ಲೈನ್ಸು ತೆಗೆದುಬಿಡ್ಬೇಕು. ಈ ಥರ ನೀವು ಎಲ್ಲ ಫಿನಿಶ್ ಆದಮೇಲೆ ನೀವು ಯಾವ ಸೈಜ್ ಬೇಕೋ, ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದು. ಇದು ನೀವು ದೊಡ್ಡ ಚಾಪೆ ಸೈಜು, ಇನ್ನೂ ನಿಮಗೆ ರೂಮ್ಗೆ ಮ್ಯಾಚಿಂಗ್ ಕಲರ್ಸು ದೊಡ್ಡ ಸೈಜೆಲ್ಲ ಮಾಡ್ಬೋದು. ಇದು ಈ ಥರ ಮತ್ತೆ ಬಿಚ್ಚೋಗಬಾರ್ದು. ಇನ್ನೊಂದು ಲೈನ್ ಬಂತು ಅಂದರೆ ಇಲ್ಲ ಉಲ್ಲನ್ನೆಲ್ಲ ಆಚೆ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಾವು ಇದನ್ನು ಈ ತುದಿ ಇಟ್ಕೊಂಡು ಈ ಥರ ಗಂಟು ಹಾಕಬೇಕು. ಈ 2 ಲೈನ್ ಮಧ್ಯೆ ಹಿಂಗೆ ಇಟ್ಕೊಂಡು ಸುಮ್ಮನೆ ಕೈಯಲ್ಲಿ ನಾಟ್ ಹಾಕ್ತೀವಲ್ಲ ಆ ಥರ ನಾಟ್ ಹಾಕ್ಕೊಳ್ಳಿ. ಈ ಥರ ಒಂದಕ್ಕೊಂದು ಸೇರಿಸ್ಕೊಂಡು ನಾಟ್ ಮಾಡ್ಕೋಬೇಕು. ಇದಾದಮೇಲೆ ಫ್ಯಾಬ್ರಿಕ್ ಗಮ್ ಬರುತ್ತೆ. ಫ್ಯಾಬ್ರಿಕ್ ಗಮ್ ಹಚ್ಚಬೇಕು ಇದಕ್ಕೆ ನೋಡಿ. ಈ ಥರ ಗಮ್ ಹಚ್ಚಿಬಿಟ್ರೆ ಆ ನಾಟು ಬಿಚ್ಚೋಗಲ್ಲ ನಿಮಗೆ. ಆಮೇಲೆ ಇದು ಸ್ವಲ್ಪ ಜಾರತೆ ಅಂತ ಅನ್ಸಿದ್ರೆ ಇದಕ್ಕೆ ರಬ್ಬರ್ ಸಲ್ಯೂಷನ್ ಸಿಗುತ್ತೆ ಮಾರ್ಕೆಟಲ್ಲಿ. ಅದನ್ನು ಹಚ್ಚಿಬಿಟ್ರೆ ನಿಮಗೆ ಇದು ಸ್ಕಿಡ್ ಆಗಲ್ಲ. ಇದ್ರ ಮೇಲೆ ಕಾಲಿಟ್ಟಾಗ ಜಾರೋದಿಲ್ಲ. ಯಾಕೆಂದರೆ ಇವಾಗ ಎಲ್ಲರ ಮನೆಯಲ್ಲೂ ನೆಲ ನೈಸಾಗಿರುತ್ತೆ. ಅದರಿಂದ ಅದು ಹಚ್ಚೋದು, ರಬ್ಬರ್ ಸಲ್ಯೂಷನ್ ಹಚ್ಚೋದು ಒಳ್ಳೆಯದು. ಈ ಥರ ನಾಟ್ ಮೇಲೆ ಗಮ್ ಹಾಕೊಳ್ಳಿ. ಉಲ್ಲನ್ ನಿಮಗೆ ವೇಸ್ಟ್ ಆಗೋದಿಲ್ಲ. ಮನೆಯಲ್ಲಿ ಸ್ವೆಟರ್ಸು, ಶಾಲ್ಸು ಎಲ್ಲ ಯೂಸ್ ಮಾಡದಿರೋದೆಲ್ಲ ಇರುತ್ತೆ, ಹಳೇದಾಗ್ಬಿಟ್ಟಿರುತ್ತೆ. ಅದನ್ನು ನೀವು ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಈ ಥರ ಯೂಸ್ ಮಾಡ್ಕೋಬೋದು. ಮತ್ತು ಇದು ಮಾಡಬೇಕಂದ್ರೆ ನೀವು ಒಂದೇ ಸಲ ಮಾಡಬೇಕಂತ ಇಲ್ಲ. ನಿಮಗೆ ಬಿಡುವಿನ ವೇಳೆಯಲ್ಲಿ ಮಧ್ಯಾಹ್ನದ ಹೊತ್ತು ಫ್ರೀಯಾಗಿರ್ತೀರಲ್ವ, ಟಿ ವಿ ನೋಡ್ತಾ ಆರಾಮಾಗಿ ಡಬಲ್ ಕೆಲಸ ಮಾಡ್ಬೋದು. ಟಿ ವಿ ನೋಡಿಕೊಂಡು ನೀವು ಇದನ್ನು ಹಾಕ್ಬೋದು. ಅದು ಕಲ್ತ್ಕೊಳ್ಳೋವರೆಗೂ ನಿಮಗೆ ಕಷ್ಟ ಅಷ್ಟೇ. ಅದಾದಮೇಲೆ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಒಂದಿನ ನಿಮಗೆ ಒಳ್ಳೆ ಕಾರ್ಪೆಟ್ ರೆಡಿ ಆಗುತ್ತೆ. ಮತ್ತ್ಯಾಕೆ ತಡ, ಇನ್ನೇನು ಚಳಿಗಾಲ ಶುರುವಾಗುತ್ತೆ. ನೀವು ಕೂಡ ವಿಂಟರ್ ಹಾಗೂ ರೈನಿ ಸೀಸನ್ಗಳಿಗೆ ಹೊಂದಿಕೊಳ್ಳುವಂತಹ ಉಣ್ಣೆ ಕಾರ್ಪೆಟ್ ನೀವೇ ರೆಡಿ ಮಾಡ್ಕೊಳ್ಳಿ.